ದೀಪ ಎಂದ್ರೆ ಸಮೃದ್ಧಿ, ದೀಪ ಎಂದ್ರೆ ಬೆಳಕು. ನಿಮ್ಮ ಮನೆ ಬೆಳಗುವ ದೀಪಗಳ ಇತಿಹಾಸ, ದೀಪ ತಯಾರಿಸೋರ ಜೀವನ ಹೇಗಿದೆ, ಇದುವೇ ಈ ಹೊತ್ತಿನ ವಿಶೇಷ ಜ್ಯೋತಿಗಾಥೆ. ದೀಪಾವಳಿ ಬಂತೆಂದ್ರೆ ದೀಪಗಳ ನೆನಪಾಗತ್ತೆ. ಮನೆಯ ಮುಂದೆ ದೀಪಗಳೇ ಕಾಣಸಿಗುತ್ತವೆ. ಕತ್ತಲೆಯನ್ನ ಬೆಳಗುವ ದೀಪ ಮನಸ್ಸಿನ ಕಲ್ಮಶಗಳನ್ನ ಹೋಗಲಾಡಿಸಿ ಶಾಂತಿ ಮೂಡಿಸುವ ಶಕ್ತಿ ಆ ದೀಪಕ್ಕಿದೆ. ದೀಪ ಎಂದ್ರೆ ಸಮೃದ್ಧಿ, ದೀಪ ಎಂದ್ರೆ ಸಂಪತ್ತು, ದೀಪ ಎಂದ್ರೆ ಆರೋಗ್ಯ. ಹಾಗಿದ್ರೆ ಈ ದೀಪ ತಯಾರಿಸೋರ ಲೈಫ್ ಹೇಗಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ದೀಪಗಳ ಹಬ್ಬ ದೀಪಾವಳಿ. ಈ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಮನೆಗಳಲ್ಲಿ ಬಣ್ಣ ಬಣ್ಣದ ದೀಪಗಳನ್ನು ಬೆಳಗಿಸಿ ದೇವರಿಗೆ ಪೂಜೆ ಮಾಡುತ್ತಾರೆ. ಸಿಹಿ ತಿಂಡಿ ಹಂಚಿ ಸವಿದು ಪಟಾಕಿ ಸಿಡಿಸಿ ಸಂಭ್ರಮಿಸುವ ಹಬ್ಬವೇ ದೀಪಾವಳಿ. ದೀಪಾವಳಿ ಹಬ್ಬ ಬಂದರೆ ಸಾಕು, ಮನೆ ತುಂಬಾ ದೀಪಗಳು ಮಿರಮಿರ ಮಿನುಗುತ್ತಿರುವುದಕ್ಕೆ ಕಾರಣ ಏನ್ ಗೊತ್ತಾ? ಪುರಾಣದಲ್ಲಿ ಹೇಳೋ ಪ್ರಕಾರ ರಾಕ್ಷಸ ನರಕಾಸುರನ ವಧೆಯನ್ನ ಶ್ರೀಕೃಷ್ಣ ಮಾಡುತ್ತಾನೆ. ಇದರಿಂದ ಖುಷಿಪಟ್ಟ ಜನ ದೀಪಗಳನ್ನು ಬೆಳಗಿಸಿ ವಿಜಯೋತ್ಸವ ಆಚರಿಸುತ್ತಾರೆ. ಅಂತಹ ಸುಂದರ ಸಂದರ್ಭವನ್ನ ದೀಪಾವಳಿ ಎನ್ನಲಾಗುತ್ತದೆ. ದೀಪಾವಳಿ ವಿಶೇಷತೆ ಏನೆಂದರೆ, ಆ ಕಾಲದಲ್ಲಿ ನರಕಾಸುರನ ವಧ ಮಾಡಿದ ದಿವಸ ಅವತ್ತು. ಅವ್ರನ್ನ ವಧ ಮಾಡಿದ್ದಕ್ಕೆ ಜನರೆಲ್ಲ ಸಂತೋಷವಾಗಿ, ಅವನು ತುಂಬ ಅಕ್ರಮ ಮಾಡೋನು, ಊರಿಗೆಲ್ಲ ಅಕ್ರಮ ಮಾಡಿ ಜನರಿಗೆಲ್ಲ ತುಂಬ ತೊಂದರೆ ಕೊಡೋನು. ಅದರಿಂದ ಅವ್ರನ್ನ ವಧ ಮಾಡ್ತಾರೆ. ಆ ಸಂತೋಷದಲ್ಲಿ ಊರ ಜನ ಎಲ್ಲ ಸೇರಿ ದೀಪಗಳನ್ನು ಇಟ್ಟು ದೀಪಾವಳಿ ಹಬ್ಬ ಮಾಡ್ತಾರೆ. ಸಿಲಿಕಾನ್ ಸಿಟಿ ಹೈಫೈ ಸಿಟಿ ಆದರೂ ಇಲ್ಲಿ ಧಾರ್ಮಿಕ ಆಚರಣೆ ಸಂಸ್ಕೃತಿಗೆ ಜನ ಎಲ್ಲೋ ಒಂದು ಕಡೆ ಬೆಲೆ ನೀಡ್ತಿದ್ದಾರೆ. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ಪಾಟರಿ ಟೌನ್ ಇದೆ. ಈ ಟೌನ್ನ ಜನ ಮಣ್ಣಿನ ದೀಪ ಮಡಿಕೆಗಳನ್ನೇ ಮಾಡಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಅದು ವಂಶ ಪಾರಂಪರ್ಯವಾಗಿ ಬೆಳೆದುಕೊಂಡು ಬಂದಿದೆ. ಇದಕ್ಕೆ ಸುಮಾರು 100 ವರ್ಷಗಳ ಇತಿಹಾಸವಿದೆ. ನಾವು ಮಾಡೋದು ವರ್ಷ ಡಿಫ್ರೆಂಟಾಗಿ ಮಾಡ್ತಾ ಇರ್ತೀವಿ. ಅದರಲ್ಲಿ ಮಾಡೋದಕ್ಕೆ ಅಂತ ಒಂದು ವಾರದಲ್ಲಿ ಒಂದು 4-5 ಡಿಸೈನ್ ಮಾಡ್ಬೋದು ಅಷ್ಟೇ. ಇದು ಕಮ್ಮಿ ಅಂದರೂ ಒಂದು 6 ತಿಂಗಳಿಂದ ಮೊದಲಿಂದ ಸ್ಟಾರ್ಟ್ ಮಾಡಿರ್ತೀವಿ. ಈಗೆಲ್ಲ ಬೇರೆ ಕಸ್ಟಮರು ಬರ್ತಾರೆ, ಅವ್ರನ್ನೂ ನೋಡಬೇಕು, ಮತ್ತು ನಮ್ಮದು ನೋಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ತಟ್ಟೆ ದೀಪ ಬರುತ್ತೆ, ಆರ್ಚ್ ಥರ ಬರುತ್ತೆ, ಸ್ಪೈರಲ್ ಬರುತ್ತೆ, ದೊಡ್ಡದು ಸ್ಟೆಪ್ ದೀಪಗಳು ಬರುತ್ತೆ, ಇನ್ನು ರಂಗೋಲಿ ದೀಪಗಳು ಬರುತ್ತೆ, ಮತ್ತು ಶಂಖ ದೀಪ, ಈ ಥರ ವೆರೈಟಿಗಳು ತುಂಬ ಇದೆ. ಸುತ್ತಮುತ್ತ ಎಲ್ಲ ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಫುಲ್ ಬ್ಯಾಂಗ್ಳೂರಿಗೆ, ಇಡೀ ಬ್ಯಾಂಗ್ಳೂರು ಅಂತ ಇಲ್ಲ, ಕರ್ನಾಟಕಕ್ಕೆ ಸಪ್ಲೈ ಆಗುತ್ತೆ, ಮೈಸೂರಿಗೂ ಹೋಗುತ್ತೆ, ಎಲ್ಲ ಕಡೆನೂ ಹೋಗುತ್ತೆ. ಇಲ್ಲಿಂದ ಹೋಗುತ್ತೆ. ಡಿಸೈನ್ ಫ್ಯಾನ್ಸಿ ಮಾಡ್ತಾರೆ, ಹಳೆ ಕಾಲದ ಟೈಪ್ ಇಲ್ಲ. ಇವಾಗ ಬಂದ್ಬಿಟ್ಟು ಎಲ್ಲ ಫ್ಯಾನ್ಸಿ ಆಗಿಬಿಡುತ್ತೆ. ಕಲರ್ ಬಂದ್ಬಿಟ್ಟು ಕಲರ್ಫುಲ್ ದೀಪ ಎಲ್ಲೂ ಸಿಗಲ್ಲ, ಈ ಏರಿಯಾದಲ್ಲೇ ಸಿಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಈ ಪಾಟರಿ ಟೌನ್ ಒಂದು ಕೆರೆಯಾಗಿತ್ತಂತೆ. ತದನಂತರ ಈ ಸ್ಥಳದಲ್ಲಿ ವಾಸ್ತವ್ಯ ಹೂಡಲು ಬಂದ ಕುಂಬಾರರು ಪಾಟರಿ ಟೌನ್ ಎಂದು ಹೆಸರಿಟ್ಟು ಮಣ್ಣಿನ ಮಡಿಕೆ, ದೀಪಗಳು, ಗಣೇಶನ ವಿಗ್ರಹ, ಹೀಗೆ ಹಲವು ಬಗೆಯ ಮಣ್ಣಿನ ವಸ್ತುಗಳನ್ನು ಮಾಡಲು ಆರಂಭಿಸಿದರು. ವಿಶೇಷ ಅಂದರೆ ಈ ಪಾಟರಿ ಟೌನ್ ಹಿಂದೆ ಹೇಗಿತ್ತೋ ಈಗಲೂ ಹಾಗೇ ಇದೆ.
ಆದರೆ ಸ್ವಲ್ಪ ಮಟ್ಟಿಗೆ ಇದರ ತಯಾರಿಕೆಯಲ್ಲಿ ಬದಲಾವಣೆಯಾದರೂ ತಲತಲಾಂತರದಿಂದ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮನೆಗಳಲ್ಲಿ, ಮಂದಿರಗಳಲ್ಲಿ ದೀಪ ಹಚ್ಚೋದು ಸಾಮಾನ್ಯ. ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವುದಕ್ಕಾಗಿಯೂ ದೀಪಗಳನ್ನು ಹಚ್ತಾರೆ. ಹಾಗಾದರೆ ಈ ದೀಪವನ್ನು ತಯಾರಿಸೋರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ ಬನ್ನಿ. ಈ ಪಾಟರಿ ಟೌನ್ಗೆ ಒಂದು ಕ್ಷಣ ಕಾಲಿಟ್ಟರೆ ಸಾಕು, ಹಳೆಯ ಕಾಲದ ಇತಿಹಾಸ ಮತ್ತೆ ಮರುಕಳಿಸುತ್ತೆ. ಯಾಕಂದರೆ ಪುರುಷರು ಮಾತ್ರವಲ್ಲದೆ ನಾರಿಯರು ಸ್ನೇಹ ಬಾಂಧವ್ಯದೊಂದಿಗೆ ಜೊತೆಗೂಡಿ ಮಣ್ಣಿನ ವಿಧ ವಿಧ ದೀಪಗಳನ್ನು ತಯಾರಿಸುತ್ತಿರೋದು ವಿಶೇಷವಾದ ದೃಶ್ಯ ಕಾಣಸಿಗುತ್ತದೆ. ಮತ್ತೊಂದೆಡೆ ಮಕ್ಕಳು ಕೂಡ ಈ ಕಾರ್ಯಕ್ಕೆ ಸಾಥ್ ಕೊಡ್ತಾರೆ. ನೂರಕ್ಕೂ ಹೆಚ್ಚಿನ ವಿಧದ ದೀಪಗಳು ಇಲ್ಲಿನ ಗಲ್ಲಿ ಗಲ್ಲಿಗಳಲ್ಲೂ ಕಂಗೊಳಿಸುತ್ತಿವೆ. ಇಲ್ಲಿನ ಜನ ಇದನ್ನ ತಮ್ಮ ಜೀವನೋಪಾಯಕ್ಕೆ ಉಪಯೋಗಿಸುತ್ತಿರೋದು ವಿಶೇಷ. ಅಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತಲಿನ ಜನ ಇಂತಹ ಟೌನ್ ಅನ್ನು ಕಂಡು ಇದು ವಂಶ ಪಾರಂಪರ್ಯವಾಗಿ ಬಂದಿರೋದು, ತುಂಬಾ ಸುಂದರವಾಗಿ ದೀಪಗಳು ಕಂಗೊಳಿಸುತ್ತಿರುತ್ತೆ, ನಾವು ಪ್ರತಿ ಬಾರಿನೂ ಇಲ್ಲೇ ದೀಪ ತಗೊಳ್ಳೋದು, ಕಡಿಮೆ ಬೆಲೆಯಲ್ಲಿ ದೊರೆಯುತ್ತೆ ಅಂತಾರೆ ಸ್ಥಳೀಯರು. ನಾವು ಪ್ರತಿ ವರ್ಷನೂ ಇಲ್ಲೇ ದೀಪಾವಳಿಗೆ ದೀಪ ತಗೊಳ್ಳೋಕೆ ಬರೋದು. ಇಲ್ಲಿ ಪರವಾಗಿಲ್ಲ, ರೇಟ್ ಎಲ್ಲ ಚೀಪಾಗಿ ಸಿಗುತ್ತೆ, ಮತ್ತು ವಿಧವಾಗಿ ಸಿಗುತ್ತೆ, ಬಣ್ಣಗಳು ಚೆನ್ನಾಗಿರುತ್ತೆ. ಕ್ವಾಲಿಟಿ ಹೆಂಗಿರುತ್ತೆ? ಕ್ವಾಲಿಟಿ ಚೆನ್ನಾಗಿರುತ್ತೆ. ಗಣೇಶ ದೀಪ, ನವಿಲು ದೀಪ, ಗರಿ ದೀಪ, ಸ್ವಾಗತ ದೀಪ, ಹಂಸ ದೀಪ, ಹೀಗೆ ನೂರಾರು ಬಗೆಯ ದೀಪಗಳು ಇಲ್ಲಿ ಕಾಣಸಿಗುತ್ತವೆ. ಒಂದು ದೀಪದ ಬೆಲೆ 1 ರೂಪಾಯಿಯಿಂದ 500 ರೂಪಾಯಿವರೆಗೂ ಇದೆ. ಈ ದೀಪಗಳನ್ನು ಮಾಡಲು ಮಣ್ಣಿನಿಂದ ಹಿಡಿದು ಪೇಂಟರ್ವರೆಗೂ ಸುಮಾರು 5 ಜನರ ಕೈ ಸೇರುತ್ತೆ. ದೊಡ್ಡ ದೀಪಗಳನ್ನು ದಿನಕ್ಕೆ 5 ಮಾಡಬಹುದು, ಸಣ್ಣ ದೀಪಗಳನ್ನು 10ಕ್ಕೂ ಹೆಚ್ಚು ಮಾಡಬಹುದು. ಜೊತೆಗೆ ನಮ್ಮ ಜೀವನವೂ ಇದೇ ಆಗಿದೆ. ವರ್ಷಪೂರ್ತಿ ಇದರಲ್ಲೇ ಕೆಲಸ ಕಾರ್ಯ ಮಾಡಿ ಜೀವನ ಸಾಗಿಸುತ್ತೇವೆ ಅಂತಾರೆ ಅಂಗಡಿ ಮಾಲೀಕರು. ಇದರಲ್ಲಿ ರೇಟ್ ಅಂದರೆ 20 ರೂಪಾಯಿಯಿಂದ 10 ರೂಪಾಯಿಂದ ಇದೆ ಮೇಡಮ್. ಪೇಂಟ್ ಮಾಡೋದ್ರಿಂದ 10 ರೂಪಾಯಿಂದ 150, 250 ಅಷ್ಟವರೆಗೂ ಹೋಗುತ್ತೆ ರೇಂಜ್. ಹೌದು, ಒಂದು ಡಿಸೈನು ಅಂದರೆ ಒಂದು ದಿನಕ್ಕೆ 50 ಪೀಸ್, ದೊಡ್ಡದಂದರೆ ಒಂದು 50-25 ಮಾಡ್ಬೋದು, ಚಿಕ್ಕದು ಅಂದರೆ 100-150 ಮಾಡ್ಬೋದು. ಅದರಲ್ಲಿ ಟೈಮಿಂಗ್ ತಗೊಳ್ಳೋದು. ಅಷ್ಟೇ ಅಲ್ಲ, ಸಿಲಿಕಾನ್ ಸಿಟಿಯ ಮೂಲೆ ಮೂಲೆಗಳಿಗೂ ಈ ಪಾಟರಿ ಟೌನ್ನಿಂದಲೇ ದೀಪಾವಳಿ ದೀಪಗಳು ಮಾರಾಟವಾಗುತ್ತವೆ. ಈ ಬಾರಿ ಇಲ್ಲಿನ ಕಂಬಾರರಿಗೆ ಸಖತ್ ಡಿಮ್ಯಾಂಡ್ ಕೂಡ ಇದೆ. ಒಟ್ನಲ್ಲಿ ಹೈಫೈ ಸಿಟಿಯಲ್ಲೂ ಇಂತಹ ಇತಿಹಾಸ ಹೊಂದಿರುವ ಸ್ಥಳ ಇರೋದು ನಿಜಕ್ಕೂ ಗ್ರೇಟ್ ಅಲ್ವಾ? ಬೆಂಗಳೂರಿನಿಂದ ಕ್ಯಾಮರಾಮನ್ ರಮೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ದೀಪದ ಇತಿಹಾಸ ಗೊತ್ತಾಯ್ತು ಅಲ್ವಾ? ಹಾಗಿದ್ರೆ ನೀವು ದೀಪಾವಳಿಯೊಂದು ದೀಪ ಹಚ್ಚಿ ಮನೆ ಮನ ಬೆಳಗ್ರೆ. ಜೊತೆಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.